ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳನ್ನ ಅಧಿಕಾರಿಗಳು ನೆಲಸಮ ಮಾಡಿದ್ರು. ಇದಕ್ಕೆ ವಿರೋಧ ವ್ಯಕ್ತವಾಗ್ತಿದ್ದಂತೆ ಸ್ಥಳದಲ್ಲಿ ವಾಸ ಮಾಡ್ತಿದ್ದವರಿಗೆ ಮನೆ ಕೊಡ್ತೇವೆ ಅಂತ ಸರ್ಕಾರ ಹೇಳಿತ್ತು. ಮನೆ ಕೊಡುವುದಕ್ಕೆ ಯಾವ ಮಾನದಂಡ ಪರಿಗಣಿಸಬೇಕು, ಯಾವ ರೀತಿ ಹಂಚಿಕೆ ಮಾಡಬೇಕೆಂಬುದು ಸರ್ಕಾರಕ್ಕೆ ಸವಾಲಾಗಿದೆ. ಇದರ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮತ್ತೊಂದು ಆಯಾಮ ಪಡೆದ ಕೋಗಿಲು ಡೆಮಾಲಿಷನ್. ಕೆಡವಿದ್ದು 167 ಮನೆಗಳು, ಅರ್ಜಿ ಬಂದಿದ್ದು 250ಕ್ಕೂ ಹೆಚ್ಚು. ಕೋಗಿಲು ಲೇಔಟ್ನಲ್ಲಿ 2025ರ ಡಿಸೆಂಬರ್ 20ರಂದು ಅಕ್ರಮ ಮನೆಗಳನ್ನ ನೆಲಸಮ ಮಾಡಲಾಗಿತ್ತು. ಈ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ತಿದೆ. ಕೇರಳ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಇಲ್ಲಿಗೆ ಬಂದು ಹೋಗಿದ್ದು ಒಂದೆಡೆಯಾದ್ರೆ, ರಾಜಕೀಯ ಹೈಡ್ರಾಮಾಗೆ ನಾಂದಿ ಹಾಡಿತ್ತು. ಇದೆಲ್ಲದರ ನಡುವೆ ಇಲ್ಲಿ ವಾಸವಾಗಿದ್ದವರು ಇಲ್ಲಿಯವರೇ ಅಲ್ಲ, ಬಾಂಗ್ಲಾ ನುಸುಳುಕೋರರು, ಜೊತೆಗೆ ಬಿಹಾರ, ಯುಪಿ ರಾಜ್ಯದವರು ಎನ್ನಲಾಗಿದೆ. ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಅನುಕಂಪದ ಆಧಾರದಲ್ಲಿ ಬೈಯಪ್ಪನಹಳ್ಳಿಯಲ್ಲಿ ವಸತಿ ಯೋಜನೆಯಲ್ಲಿ ನಿರ್ಮಾಣ ಮಾಡಿದ ಮನೆಗಳನ್ನ ನೀಡ್ತೀವಿ ಅಂತ ಹೇಳಿತ್ತು. ರಾಜ್ಯ ಸರ್ಕಾರದ ಈ ನಡೆ ಬಿಜೆಪಿಗರನ್ನ ಕೆರಳಿ ಕೆಂಡವಾಗಿಸಿದೆ. ಈ ನಡುವೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತದ ಜಾಗದಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡ್ತಿದ್ದವರ ದಾಖಲೆಗಳನ್ನ ಕೆದಕಲಾಗ್ತಿದೆ. ಜಿಬಿಎ ಜಿಲ್ಲಾಡಳಿತ, ಯಲಹಂಕ ತಹಶೀಲ್ದಾರ್ ತಂಡದ ನೇತೃತ್ವದಲ್ಲಿ ನಡೆದ ಜಂಟಿ ಸರ್ವೆಯಲ್ಲಿ ಮಾಹಿತಿ ಕಲೆ ಹಾಕಲಾಗ್ತಿದೆ. ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಕೋಗಿಲು ಲೇಔಟ್ನಲ್ಲಿ ಸುಮಾರು 257 ಮನೆಗಳಿದ್ದು, ಆ ಪೈಕಿ 167 ಮನೆಗಳನ್ನ ಕೆಡವಲಾಗಿದೆ. ಆದ್ರೆ ಸರ್ಕಾರ ನಡೆಸಿದ ಸರ್ವೆಯಲ್ಲಿ 250ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆಯಂತೆ. ಈ ಪೈಕಿ ಅರ್ಹರು ಯಾರು, ಅನರ್ಹರು ಯಾರು, ಇದೆಲ್ಲವನ್ನು ಸರ್ಕಾರವೇ ಸ್ಪಷ್ಟಪಡಿಸಬೇಕಿದೆ. ಸರ್ಕಾರ ಘೋಷಣೆ ಮಾಡೈತೆ. ಜನವರಿ 1ಗೆ ನಮ್ಮ DCM ಸಾಹೇಬರು ಮತ್ತು ಜಮೀರ್ ಅಹಮದ್ ಸಾಹೇಬರು 1ನೇ ತಾರೀಕಿಗೆ ನಿಮಗೆ ಸ್ಥಳಾಂತರ ಮಾಡ್ತೀವಿ, ಬೈಯಪ್ಪನಹಳ್ಳಿನಲ್ಲಿ ನಿಮಗೆ ಕ್ವಾರ್ಟರ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನಿವೇಶನ ಪಡೆಯಬೇಕಾದ್ರೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐಡಿ, ಇನ್ಕಮ್ ಸರ್ಟಿಫಿಕೇಟು, ವಾಸ ಇರುವ ಮನೆ ಪತ್ರದ ದಾಖಲೆಗಳು ಕಡ್ಡಾಯವಾಗಿ ಇರಲೇಬೇಕು. ಜೊತೆಗೆ 5 ವರ್ಷದಿಂದ ಕರ್ನಾಟಕದಲ್ಲೇ ವಾಸವಿರೋದಕ್ಕೆ ಪ್ರೂಫ್ ಕೂಡ ನೀಡಬೇಕಾಗುತ್ತೆ. ಇತ್ತ ಜಿಲ್ಲಾಡಳಿತವು ಪುನರ್ವಸತಿ ನೀಡುವ ಮುನ್ನ ಪೊಲೀಸ್ ವೆರಿಫಿಕೇಶನ್ ನಡೆಸೋದಕ್ಕೆ ಮುಂದಾಗಿದೆಯಂತೆ. ಸರ್ವೆ ನಡೆಸುವ ವೇಳೆ ಬಹಳಷ್ಟು ಜನ ಮಿಸ್ ಆಗಿದ್ದಾರೆ ಅಂತ ಅಧಿಕಾರಿಗಳು ಆರೋಪಿಸಿದ್ದಾರೆ. ತಹಸೀಲ್ದಾರ್ ಬಂದಿದ್ರು, ಬಂದ್ಬಿಟ್ಟು ಅವರು ಸ್ಟಾಪ್ ಹೋಗಿ ಕಳಿಸಿದ್ರು. ಇಲ್ಲಿ ಯಾರು ಡಾಕ್ಯುಮೆಂಟ್ ಮಿಸ್ ಆಗಿದೆಯೋ ಕಲೆಕ್ಟ್ ಮಾಡಿ ಅಂತ ಹೇಳಿ ಕಳ್ಸವ್ರೆ. ಇಲ್ಲಿ ಬಂದ್ಬಿಟ್ಟು ಬರೀ ಒಂದೇ ಏನು ಕಲೆಕ್ಟ್ ಮಾಡೋರು, ಮಿಕ್ಕಿದ ಮನೆ ಎಲ್ಲ ಏನು ಕಲೆಕ್ಟ್ ಮಾಡಿಲ್ಲ. ಮೊನ್ನೆನೂ ಕಲೆಕ್ಟ್ ಮಾಡೋರೆ, 3 ಸತಿ ಕಲೆಕ್ಟ್ ಮಾಡೋರೆ. ಈಗ ಮಿಸ್ ಆಗುತ್ತೆ ಅಲ್ವಾ ಸರ್? ಮಿಕ್ಕಿದ ಮನೆ ಏನೇ ಕಲೆಕ್ಟ್ ಮಾಡ್ತಾ ಇಲ್ಲ ಅವರು, ಬರೀ ಒಂದೇ ಲೈನ್ ಕಲೆಕ್ಟ್ ಮಾಡಬೇಕಾ? ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ID ಕಾರ್ಡು, ರೇಷನ್ ಕಾರ್ಡು, ಗ್ಯಾಸ್ ಬಿಲ್ಲು, ಕ್ಯಾಶ್ ಇನ್ಕಮ್ ಮಕ್ಕಳದು, ದೊಡ್ಡವ್ರದ್ದು, ಆಮೇಲೆ ಮನೆದು 94C ಡಾಕ್ಯುಮೆಂಟ್ ಇದ್ರೆ ಕೊಡಿ, ಇಲ್ಲಾಂದ್ರೆ ಬೇಡ ಅಂತ ಕೇಳ್ತಾವ್ರೆ. ಅದು ಎಷ್ಟು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಓದ್ತಾವ್ರೆ ಸರ್. ಒಟ್ನಲ್ಲಿ ಮನೆಗಳನ್ನ ಕೊಡ್ತೀವಿ ಅಂತ ಸರ್ಕಾರ ಸಂಕಟಕ್ಕೆ ಸಿಕ್ಬಿದ್ದಿದೆ. ಅತ್ತ ಯಾವ ಆಧಾರದ ಮೇಲೆ ವಲಸಿಗರಿಗೆ ನೀವು ಮನೆ ಕೊಡ್ತೀರಾ ಅಂತ ವಿಪಕ್ಷ ನಾಯಕರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಇತ್ತ ಜಂಟಿ ಸರ್ವೆಯಲ್ಲಿ ಸಿಕ್ಕ ಡೇಟಾ ಆಧಾರದಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಲಿದೆ. ಅರ್ಹರು ಯಾರು, ಅನರ್ಹರು ಯಾರು ಅನ್ನೋದನ್ನ ಈಗ ಸರ್ಕಾರವೇ ತಿಳಿಸಬೇಕಾಗಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.